ಗೊತ್ತಿರಲ್ಲ, ಕೆಲವರಿಗೆ ಅದ್ರ ವಿಚಾರ ಗೊತ್ತಿರಲ್ಲ, ಅದ್ರ ಮೌಲ್ಯತೆ ಗೊತ್ತಿರಲ್ಲ. ಕೆಲವರು ಗೊತ್ತಿಲ್ಲ ಹೇಳ್ತಾರೆ, ಅಯ್ಯ ನಾನು ನೋಡೇ ಇಲ್ಲಪ್ಪ ಇದು ಸಮಸ್ಯೆ ಅಂತ. ಯಾವ್ದಾರ ಸಮಸ್ಯೆ ಆಗಿ ಪರಿಹಾರ ಆಗಿರೋರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾವ ಹೇಳ್ತೀನಿ ನಾನು ಇವ್ರದ್ದು ಹೇಳ್ತೀನಿ. ಇವರು ಒಂದ್ಸರಿ ಚಿಕ್ಕಮಗಳೂರು ಕಡೆ ಇನ್ವಿಟೇಷನ್ ಕೊಡಕ್ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಅವ್ರ ಮಗಳು ಮದುವೆ ಇತ್ತು. ಮಗನ್ ಮದುವೆ ಇದ್ದಾಗ ಗಾಡಿ ರಿಪೇರಿ ಆಗ್ಬಿಟ್ಟಿದೆ. 10 ನಿಮಿಷಕ್ಕೆ ಬಂದು ಗಾಡಿ ರಿಪೇರಿ ಮಾಡಿಕೊಟ್ಟು ಕಳಿಸಿದ. ಅಂದ್ರೆ ಆ ಮನೋಭಾವ ಅಂದ್ರೆ ಅವ್ರು ಯಾರು ಈ ಶಾಸ್ತ್ರ ಮಧ್ಯಾಹ್ನ ಟೈಮು ಇನ್ನ ಸ್ವಲ್ಪ ಮುಂದೆ ಹೋದ್ರೆ ಗಾಡಿ ಸಿಗಾಕಬೇಕಾಯ್ತು. ಹಿಂದೇನು ಗ್ಯಾರೇಜ್ ಇಲ್ಲ, ಕರೆಕ್ಟ್ ಗ್ಯಾರೇಜ್ ಹತ್ರ ಕಾರ್ ಮೆಕ್ಯಾನಿಕ್ ಹತ್ರನೇ ಬರ್ತಾರೆ. ಹೊಂಡಾದ್ರೆ ಭಯ ಬೀಳ್ತಾನೆ. ಆಮೇಲೆ ಕ್ಲಚ್ ಕ್ಯಾಲಿಪರ್ ಹೋಗಿದೆ. ಆ ಟೈಮಲ್ಲಿ ಅಲ್ಲಿ ಕೂಡಿಗೆರೆಯಲ್ಲಿ ಇಲ್ಲ, ಹಾಸನ ಬರಬೇಕು, ಚಿಕ್ಕಮಗಳೂರು ಹೋಗ್ಬೇಕು. ಪುನಃ ನಮ್ಮ ಜಯಣ್ಣ ಅಂತ ಇದ್ರು ಕಿಡ್ಡಿ ನೋಡಿ ಫೋನ್ ಮಾಡಿದ ತಕ್ಷಣ ಆ ಕ್ಯಾಲಿಪರ್ನ ಬಸ್ಸಲ್ಲಿ ಹಾಕ್ಬಿಟ್ಟು ಅರ್ಧ ಗಂಟೆ ತಲುಪಿಸಿದ್ರು. ಮತ್ತು ಅಲ್ಲಿಂದ ನಮ್ಮ ಮೆಕ್ಯಾನಿಕ್ ಅಲ್ಲಿ ಮೂಡಿಗೆರೆಯಲ್ಲಿ ಏನಿದ್ದಾರೆ ಅವ್ರು ಹೋಗ್ಬಿಟ್ಟು ಬಸ್ಸಿಂದ ತಗೊಬಂದು ತಕ್ಷಣ ನಮ್ಮನ್ನ ಅಲ್ಲೇ ಕೂರಿಸಿ ಊಟ ತಿಂಡಿ ಎಲ್ಲ ಮಾಡಿಸ್ಕೊಟ್ಟು ಗಾಡಿ ಕಾರ್ ರೆಡಿ ಮಾಡಿಸಿ ಕೊಟ್ಟರು. ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ವಿಡಿಯೋದ ಅಂದ್ರೆ ನಮ್ಗೆ ಯಾವಾಗ್ಲೂ ನಂಬೆನ ನಾವು ತಟ್ಕೋಬಾರ್ದಂತೆ. ನಾವು ಮಾಡುವಂತ ಕೆಲ್ಸಕ್ಕೆ ನಾವು ತಟ್ಕೋಬಾರ್ದು. ಅದಕ್ಕೋಸ್ಕರ ಒಂದ್ ಸಮಯ ಅಷ್ಟೇ. ಇದೇನು ನಮ್ಗೇನು ಬೇರೆ ಇದರಿಂದ ಯಾವ್ದೇ ರೀತಿ ಹಣಕಾಸು ಬರಲ್ಲ. ನೋಡಿ, ಟ್ರೈನಿಂಗ್ ಮಾಡಿದ್ರೆ ಕಂಪ್ನಿಯವ್ರು ಕಾಸು ಕೊಡ್ತಾರ, ನಮ್ಗೆ ಏನ್ ಕೊಡಲ್ಲ. ಇದು ಬರೋದನ್ನ ನಿಮ್ಗೆ ಉಪಯೋಗಿಸೋದು. ಅಂದ್ರೆ ಅವ್ರು ಟ್ರೈನಿಂಗ್ ಮಾಡಕ್ಕೆ ಇಲ್ಲಿ ಹಾಲ್ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು ಮಾಡಿದಾಗ ಅದು ನಮ್ಮ ಮೆಕ್ಯಾನಿಕ್ಸ್ ಉಪಯೋಗ ಆಗುತ್ತೆ ಅಂತ ನಮ್ಮ ಉದ್ದೇಶ. ನಮ್ದೇನು ಟ್ರೈನಿಂಗ್ ಕೊಡೋದಷ್ಟೇ. ಅಂದ್ರೆ ಯಾವ ರೀತಿ ಕಲ್ತ್ರೆ ಒಳ್ಳೇದಾಗತ್ತೆ. ಮತ್ತೆ ಇದೇ ರೀತಿ ನಾವು ಕೂಡ ಸಂಘಟನೆ ಮಾಡಿದಾಗ ಏನು ನಮ್ಗೆ